शिव परमात्मा के त्रिमूर्ति शिव जयंती के ज्ञान सागर शिव परमात्मा के पतित पावन शिव परमात्मा के लोकनायक शिव परमात्मा के सर्व आत्मा पिता शिव परमात्मा के 89ನೇ त्रिमूर्ति शिव जयंती के त्रिमूर्ति शिव जयंती के परमपिता परमात्मा के परमपिता परमात्मा के ಈಗ ಅಣ್ಣನವರು ತಮ್ಮ ಅಮೃತ ಹಸ್ತದಿಂದ ಜ್ಯೋತಿಯನ್ನು ಬೆಳೆಸಿದ್ದಾರೆ. ಈಗ ಅಣ್ಣನವರಿಗೆ ನಮ್ಮ ಸಾವಿತ್ರಕ್ಕನವರು ಫಲಪುಷ್ಪವನ್ನು ನೀಡ್ತಾ ಇದ್ದಾರೆ. ಈಶ್ವರಿಯ ಸೌಗಾತನ್ನು ಅವರು ಸ್ವೀಕಾರ ಮಾಡಬೇಕಾಗಿ ಈ ಮೂಲಕ ಪ್ರಾರ್ಥನೆ. ಈಗ ಅಣ್ಣನವರು ಶಿವಜಯಂತಿಯ ಪ್ರಯುಕ್ತ ನಮ್ಮ ಮನದ ಮಾತುಗಳನ್ನು ತಿಳಿಸಬೇಕಾಗಿ ವಿನಂತಿ ಮಾಡಿ. ಎಲ್ಲರಿಗೂ ಮಹಾಶಿವರಾತ್ರಿಯ ಹಬ್ಬದ ಶುಭಾಶಯಗಳು. ಪ್ರತಿ ವರ್ಷದ ರೀತಿಯಲ್ಲಿ ನಡೀತಾ ಇದ್ದ ಅಕ್ಕನವರ ಒಂದು ವಿಶೇಷವಾದ ಹಬ್ಬದಲ್ಲಿ ಮಹಾಶಿವರಾತ್ರಿ ಸಹ ಒಂದಾಗಿರುವಂತಹ ಕಾರ್ಯಕ್ರಮ. ಇಂಥ ಒಂದು ವೈಭವದ ಕಾರ್ಯಕ್ರಮಕ್ಕೆ ಅವರು ಪ್ರತಿ ಬಾರಿನೂ ಒಂದಲ್ಲ ಒಂದು ರೀತಿ ವಿಶೇಷವಾಗಿ ಮಾಡ್ತಾ ಇದ್ರು. ಈ ಬಾರಿ ಅದು ಸುಭಾಷ್ ಚಂದ್ರ ಬೋಸ್ ಉದ್ಯಾನವನಕ್ಕೆ ಬಂದಿದೆ. ಕಾರಣಾಂತರಗಳಿಂದ ಅದು ಇಲ್ಲಿ ಬರುವಂತಾಗಿ ಆಗಿದೆ. ಮುಂದಿನ ಹಬ್ಬ ಅವರ ಸ್ವಂತ ಕಟ್ಟಡದಲ್ಲಿ ಸ್ವಂತ ನೆಲೆ ಉರ್ಲಿ ಅಂತ ಹೇಳ್ತಾ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬ ಆ ಭಗವಂತ ಎಲ್ಲರ ಬಾಳಲ್ಲಿ ಒಳ್ಳೆದನ್ನು ಮಾಡಲಿ, ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿ ಎಲ್ಲರ ಬಾಳಿಗೆ ಬೆಳಕನ್ನು ಕೊಡಲಿ ಅಂತ ಹೇಳ್ತಾ ಇವತ್ತು ಇಡೀ ರಾತ್ರಿ ಜಾಗರಣೆ ಇದೆ, ಇಡೀ ರಾತ್ರಿ ಕಾರ್ಯಕ್ರಮ ಇದೆ. ಅಣ್ಣನವರ ವಿಶೇಷ ಏನಪ್ಪಾ ಅಂದ್ರೆ ನಮ್ಮ ಏನೇ ಕಾರ್ಯಕ್ರಮಗಳಾದ್ರೂ ಅವರ ಸಹಯೋಗ ಇದ್ದೇ ಇರುತ್ತೆ. ನಾವು ಸ್ಟೇಡಿಯಂನಲ್ಲಿ ರಾಜ್ಯ ಕಟ್ಟಬೇಕಾದಂತ 10,000 ಜನಕ್ಕೆ ರಾಜ್ಯ ಕಟ್ಟುವಂತ ಒಂದು ಅವಕಾಶವನ್ನು ಮಾಡಿಕೊಟ್ರು. ಇವೆಲ್ಲ ಅವರ ಒಂದು ಧಾರ್ಮಿಕ ಬದ್ಧತೆಯನ್ನ ಪ್ರದರ್ಶನ ಮಾಡಿದೆ. ದಯಮಾಡಿ ಅವ್ರು ಈಗ ಹೇಳಿದ್ರು, ಎಲ್ಲರೂ ನಾವು ಭಗವಂತನ ಮಕ್ಕಳು, ನಮ್ಮಲ್ಲಿ ಯಾವುದೇ ಭೇದ ಭಾವ ಇಲ್ಲ, ನಾವೆಲ್ಲ ಆತ್ಮಗಳು ಅವ್ರ ಮಕ್ಕಳು, ಒಂದೂವರೆ ಫ್ಯಾಮಿಲಿ ನಾವಿದ್ದೀವಿ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಅವನ ಮಕ್ಕಳಾಗಿರೋದ್ರಿಂದ ನಾವೆಲ್ಲರೂ ಸಹಬಾಳ್ವೆಯಿಂದ ನಾವು ಬಾಳ್ಬೇಕು ಅನ್ನೋದನ್ನ ಅವರು ಸಂದೇಶವನ್ನು ಕೊಟ್ಟಿದ್ದಾರೆ. ಅಣ್ಣನವರೇ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ಈಶ್ವರಿಯ ಪರಿವಾರದಿಂದ ಕೊಡ್ತಾ ಇದ್ದೀವಿ. ದಯಮಾಡಿ ಈ ಈಶ್ವರಿಯ ಸಂಬಂಧವನ್ನ, ಪರಿವಾರದ ಸಂಬಂಧವನ್ನ ನಾವು ಬಿಡಬೇಡಿ. ನೀವು ಬರೀ ಬಂದು ಸಮಾರಂಭಕ್ಕೆ ಬಂದು ಹೋದ್ರು ಸಾಕು ಅಣ್ಣನವರೇ. ನೀವು ದಯಮಾಡಿ ಬಂದು ಈಶ್ವರಿಯ ಸೇವಾ ಕೇಂದ್ರದಲ್ಲಿ ಒಂದು ಅರ್ಧ ಗಂಟೆ ಸಮಯ ಬಿಡು. ನಿಮ್ಮ ಹತ್ರ ಎಂತ ಜನರು ಬರ್ತಾರೆ, ಕಷ್ಟ ಕಾರ್ಪಣ್ಯಗಳು ಹೇಳ್ತಾರೆ, ನೀವು ನಿವಾರಣೆ ಮಾಡ್ತೀರಾ. ಆದ್ರೆ ಅರ್ಧ ಗಂಟೆ ಬಂದು ಈಶ್ವರನಿಂದ ಕುಂತ್ಕೊಂಡ್ರೆ ಆ ಸತ್ಯ ಪರಿಚಯವನ್ನು ನೀವು ತಿಳ್ಕೊಂಡ್ರೆ ಇನ್ನೂ ನಿಮ್ಮ ಶಕ್ತಿ ಜಾಸ್ತಿ ಆಗುತ್ತೆ. ಇನ್ನೂ ನಿಮಗೆ ಆಯಸ್ಸು, ಆರೋಗ್ಯ ಎಲ್ಲವೂ ವೃದ್ಧಿ ಆಗುತ್ತೆ. ನಿಮಗೆ ಇನ್ನೂ ಎಲ್ಲ ಶಕ್ತಿಯನ್ನು ಭಗವಂತ ಕೊಡ್ತಾರೆ ಅಂತ ಈ ಸಮಯದಲ್ಲಿ ಹೇಳ್ತಾ Thank you very much.